ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀಳವಾದಂತಹ ಕಪ್ಪಾದ ಕೇಶರಾಶಿ ಪ್ರತಿಯೊಬ್ಬರ ಆಸೆ. ಸ್ಟೈಲ್ ಚೇಂಜ್ ಆದರೂ, ಟ್ರೆಂಡ್ ಚೇಂಜ್ ಆದರೂ ಕೂದಲಿನ ಆರೈಕೆ ಬಗ್ಗೆ ಮಾತ್ರ ಎಲ್ಲರೂ ಕಾಳಜಿ ವಹಿಸ್ತಾರೆ. ಇತ್ತೀಚಿನ ದಿನದಲ್ಲಂತೂ ಕೇಶರಾಶಿಯ ಸಮಸ್ಯೆ ಜಾಸ್ತಿನೇ ಆಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕಾಡೋದು ತಲೆಹೊಟ್ಟು. ಹಾಗಾದರೆ ಈ ತಲೆಹೊಟ್ಟು ಬರೋದಕ್ಕೆ ಕಾರಣ ಏನು, ಏನೆಲ್ಲ ಪ್ರಿಕಾಷನ್ಸ್ ತಗೋಬೋದು, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಚಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶೀಲಾ ನಟರಾಜ್ ಅವರು. ಶೀಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಕೇಳಕ್ಕೆ ಇಷ್ಟಪಡೋದಂದ್ರೆ, ಈ ತಲೆಹೊಟ್ಟು ಪ್ರಾರಂಭ ಆಗೋದು ಹೇಗೆ, ಏನೆಲ್ಲ ರೀಸನ್ಸ್ ಇದೆ ಈ ತಲೆಹೊಟ್ಟಿಗೆ? ತಲೆಹೊಟ್ಟು ಅಂದ್ರೆ ಅದು ಒಂದು ರೀತಿಯ ಫಂಗಸ್ ಅಂತ ಹೇಳ್ಬೋದು. ಅದು ತಲೆಯಲ್ಲೇ ಹುಟ್ಟಿ ತಲೆಗೆ ಕಾಟ ಕೊಡುವಂಥ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ತಲೆಹೊಟ್ಟು ಸಾಮಾನ್ಯವಾಗಿ 5 ವರ್ಷದ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರ ಒಂದು 80 ವರ್ಷ 100 ವರ್ಷ ಆಗೋರ್ಗು ಕಾಡ್ತಾ ಇರುತ್ತೆ. ಈ ತಲೆ ಕೂದಲಿರೋವರೆಗೂ ತಲೆಹೊಟ್ಟು ಬಿಡೋದಿಲ್ಲ ಅನ್ನೋ ಒಂದು ನಾಣ್ಣುಡಿಗೆ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ಅಷ್ಟಾಗಿ ಈ ತಲೆಹೊಟ್ಟು ಎಲ್ಲರೂ ಕಾಡಿಸ್ತಾ ಇದೆ. ತಲೆಹೊಟ್ಟಲ್ಲಿ ನಾನಾ ವಿಧವಾಗಿರುತ್ತೆ ತಲೆಹೊಟ್ಟು. ಡ್ರೈ ಡ್ಯಾಂಡ್ರಫ್ ಅಂತ ಹೇಳ್ತೀವಿ, ಒಣ ಕೂದಲಿಗೆ ಬರ್ತಕ್ಕಂಥ ಡ್ಯಾಂಡ್ರಫು, ಮತ್ತು ಆಯಿಲಿ ಡ್ಯಾಂಡ್ರಫ್ ಅಂತ ಹೇಳ್ತೀವಿ. ಡ್ರೈ ಡ್ಯಾಂಡ್ರಫಲ್ಲಿ ತುಂಬಾ ಸಮಸ್ಯೆಗಳು ಜಾಸ್ತಿ. ನೀವೆಲ್ಲ ಜಾಹೀರಾತಲ್ಲೆಲ್ಲ ನೋಡಿರ್ತೀರ, ಅದು ತಲೆ ಕೆದರಕ್ಕೆ ಒಂಥರ ನವೆ ಆದಾಗ ತುರಿಸ್ಕೊಂಡಾಗ ಅದೇನಾಗುತ್ತೆ, ಪೌಡ್ರ್ ಥರ ಉದುರುತ್ತೆ. ಅದೇ ಬರೀ ಅದಷ್ಟೇ ಹೊಟ್ಟು ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಷ್ಟೇ ಹೊಟ್ಟಲ್ಲ. ಕೆಲವೊಮ್ಮೆ ಆಯಿಲಿ ಡ್ಯಾಂಡ್ರಫಲ್ಲಿ ಅದು ಗೋಚರಿಸೋದೇ ಇಲ್ಲ, ಹಾಗೇ ಮೆತ್ಕೊಂಡಿರುತ್ತೆ. ಸೊ ಅವರು ಬೈತಲೆ ತೆಗೆದಾಗಿರ್ಬೋದು. ಮತ್ತು ಈ ಆಯಿಲಿ ಡ್ಯಾಂಡ್ರಫಲ್ಲಿ ತುಂಬ ಸ್ಮೆಲ್ ಜಾಸ್ತಿ. ಅದು ಸ್ವಲ್ಪ ನೀರು ಬಿದ್ದರೂ ಸಹ ಮತ್ತು ಎಣ್ಣೆ ಹಾಕಿದ್ರೂ ಸಹ ಅವ್ರಿಗೆ ಜಾಸ್ತಿ ವಾಸನೆ ಬರ್ತಾ ಇರುತ್ತೆ. ಆ ಥರ ಡ್ಯಾಂಡ್ರಫ್ ಕೂಡ ಇದೆ. ಈ 2 ಡ್ಯಾಂಡ್ರಫನ್ನು ಕಾಮನ್ ಆಗಿ ಒಂದೇ ಸಮಸ್ಯೆಗಳನ್ನು ಹುಟ್ಟಾಕ್ತಾ ಇರ್ತವೆ. ಇವಾಗ ಒಂದು 5 ವರ್ಷದ ಮಗುವಿನಿಂದ ನೀವು ಸ್ಟಾರ್ಟ್ ಮಾಡಿದ್ರೂ ಮಗುಗೂ ಕೂಡ ತಲೆ ಹೊಟ್ಟಿರುತ್ತೆ. ಯಾಕೆಂದರೆ ಆರೈಕೆ ಕೊರತೆ ಇರುತ್ತೆ. ಮಗುವಿನಿಂದನೇ ಹಿಡಿದು ದೊಡ್ಡವ್ರಿಗೂ ಹೇರ್ ಕೇರ್ ಇರ್ಬೋದು, ಮತ್ತು ಪೌಷ್ಟಿಕಾಂಶದ ಆಹಾರ ಸೇವನೆ ಮಾಡದೇ ಇರ್ಬೋದು, ಮತ್ತು ಕೆಲವು ಹೆಂಗಸರಲ್ಲಿ ಮಾನಸಿಕ ಖಿನ್ನತೆ ಇರ್ಬೋದು, ಪ್ರೆಷರ್ಸ್ ಇರ್ಬೋದು, ವರ್ಕ್ ಪ್ರೆಷರ್ಸ್ ಇರ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ಈ ಥರ ತಲೆಹೊಟ್ಟು ಜಾಸ್ತಿ ಬೆಳೀತಾ ಹೋಗುತ್ತೆ. ಅದು ಗೊತ್ತಾಗಲ್ಲ. ಏನೋ ನಾವು ಡೈಲಿ ಶಾಂಪೂ ಮಾಡ್ತೀವಿ, ಡೈಲಿ ಸೀಗೆಕಾಯಿನ ಹಾಕ್ಕೊಳ್ತೀವಿ, ಡೈಲಿ ಆಯಿಲ್ ಅಪ್ಲೈ ಮಾಡ್ತಾ ಇರ್ತೀವಿ, ಯಾಕೆ ನಮಗೆ ಹೊಟ್ಟೆ ಹೋಗಲ್ಲ ಅಂತ. ಆಮೇಲೆ ಕಂಡದೆಲ್ಲ ಶಾಂಪೂಸ್ ಯೂಸ್ ಮಾಡೋದು, ಒಮ್ಮೆ ಸೀಗೆಕಾಯಿ ಹಾಕೋದು, ಒಮ್ಮೆ ಶಾಂಪೂ ಹಾಕ್ಕೊಳ್ಳೋದು, ಇನ್ನೊಬ್ರು ಏನೋ ಹೇಳಿದಾಗ ಆ ಪ್ಯಾಕ್ ಯೂಸ್ ಮಾಡೋದು. ಈಗ ಮಾಡಿದಾಗ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಗೊತ್ತಾಗಲ್ಲ ಯಾವ ಥರ ಆರೈಕೆ ಮಾಡ್ಕೋಬೇಕು ಅಂತ. ಕನ್ಸಲ್ಟ್ ಮಾಡ್ಬೋದು ಅವರು, ಡಾಕ್ಟರ್ಸ್ ಆಗ್ಬೋದು, ಬ್ಯೂಟಿಷಿಯನ್ಸ್ ಆಗ್ಬೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸ್ಕಿನ್ ಹೇಗಿದೆ, ನಮ್ಮ ಹೇರ್ ಸ್ಟ್ರಕ್ಚರ್ ಹೇಗಿದೆ, ಮತ್ತು ನಮ್ಮ ಕೂದಲಿಗೆ ಏನು ಬೇಕಾಗುತ್ತೆ, ನಮ್ಗೆ ಯಾಕೆ ಹೊಟ್ಟು ಬರ್ತಾ ಇದೆ, ಅದನ್ನೆಲ್ಲ ಫಸ್ಟ್ ಡಿಸ್ಕಷನ್ ಮಾಡಿ. ನೀವು ಆಯಿಲಿ ಹೇಳಿದ್ನಲ್ಲ, ಆಯಿಲಿ ಫೇಸ್ ಇರೋರಿಗೆ ಆಯಿಲಿ ಡ್ಯಾಂಡ್ರಫೇ ಬರೋದು. ಆಯಿಲಿ ಹೇರ್ ಆಗೇ ಇರುತ್ತೆ ಅವ್ರದ್ದು ಅಲ್ವಾ. ಯಾಕಂದರೆ ಸ್ಕಿನ್ ಬಂದು ಬುರುಡೆ ಮತ್ತು ಮುಖ ಎಲ್ಲನೂ ಒಂದೇ ನಮ್ಮದು ಸ್ಕಿನ್ನು. ಅದ್ರ ಮೇಲೆ ಕೂದಲು ಗ್ರೋತ್ ಆಗಿದೆ ಅಷ್ಟೇ ಹೆಡ್ ಮೇಲೆ. ಹಾಗಾಗಿ ಏನಾಗುತ್ತೆ, ಬುರುಡೆನೂ ಕೂಡ ಮುಖದ ಥರನೇ ಆಯಿಲ್ನ ಬಿಡ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ಆಯಿಲಿ ಡ್ಯಾಂಡ್ರಫು ಕಾಣಿಸ್ಕೊಳ್ಳುತ್ತೆ. ಬಟ್ ಕೇರಿಂಗ್ ಬಂದು ಎರಡು ಥರನಾದ ಡ್ಯಾಂಡ್ರಫ್ನವ್ರನ್ನೂ ಕೇರ್ ತೊಗೋಬೇಕಾಗತ್ತೆ. ಹೇಳಿದ್ನಲ್ಲ, ಚಿಕ್ಕ ಮಕ್ಕಳಲ್ಲಿ ಡ್ಯಾಂಡ್ರಫ್ ಬಂದ ತಕ್ಷಣವೇ ಅಷ್ಟು ಗೊತ್ತಾಗಲ್ಲ, ಮಗು ನವೆ ಅಂತ ತಲೆ ತುರಿಸ್ಕೋಬೋದು. ಅದಾಗಿ ಅದು ಬಿಟ್ಟರೆ ಆಮೇಲೆ ಇನ್ನು ದೊಡ್ಡವರಲ್ಲಿ ಪೆನ್ನಲ್ಲಿ ಅಥವಾ ಪೆನ್ಸಿಲಲ್ಲಿ ಬರಿತಾನೆ ತಲೆ ಇದು ಮಾಡ್ಕೊಳ್ಳೋದು, ಒಂಥರ ತುರಿಸ್ಕೊಳ್ಳೋದು, ಅಷ್ಟಕ್ಕೆ ಸುಮ್ಮನಾಗ್ಬಿಡ್ತಾರೆ. ಬಿಡು ಡ್ಯಾಂಡ್ರಫ್ ತಾನೇ ಹೋಗುತ್ತೆ ಅಂತ. ಬಟ್ ಡ್ಯಾಂಡ್ರಫಿಂದ ತುಂಬಾ ಅಪಾಯಗಳಿದೆ. ಅದನ್ನು ಹೇಳ್ದಲ್ಲ, ಅದು ಆ ಥರ ಮಕ್ಕಳು ಊಟ ಮಾಡುವಾಗ ಈ ಥರ ತಲೆ ತುರಿಸ್ಕೋಬೋದು. ಅದು ಹೊಟ್ಟೆ ಒಳಗೆ ಆಹಾರದಲ್ಲಿ ಹೋಗ್ಬಿಟ್ಟು ಹೊಟ್ಟೆ ಒಳಗೆ ಹೋಗಿ ಮಗುಗೆ ಹೊಟ್ಟೆ ನೋವು ಬರ್ಬೋದು. ಗೊತ್ತಾಗಲ್ಲ ನಮಗೆ, ಏನು ತಿಂದಿಲ್ವಲ್ಲ, ಏನು ಮಾಡ್ಕೊಂಡಿಲ್ಲ, ಯಾಕೆ ಅವನಿಗೆ ಹೊಟ್ಟೆ ನೋವು ಬಂತು ಅಂತ. ಬಟ್ ಅದೇನಾಗುತ್ತೆ, ಡ್ಯಾಂಡ್ರಫ್ ಅದು ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಬಿದ್ದು ಅದು ಮಕ್ಕಳು ಹೊಟ್ಟೆ ಒಳಗೆ ಹೋಗ್ಬಿಟ್ಟು ಅದು ಸೈಡ್ ಎಫೆಕ್ಟ್ ಆಗುತ್ತೆ. ವಾಂತಿ ಬರೋದು, ಜ್ವರ ಕಡಿಮೆ ಆಗದೆ ಇರೋದು, ಕೆಲವು ಮಕ್ಕಳಿಗೆ ಬಿಡದೆ ಕೆಮ್ಮು ಈ ಥರ ಎಲ್ಲ ಬರುತ್ತೆ. ಅದಕ್ಕೆ ಡ್ಯಾಂಡ್ರಫ್ ಇದೆಯಾ ಫಸ್ಟ್ ನೋಡ್ಕೊಳ್ಳಿ. ನಿಮ್ಮ ಹೆಲ್ತ್ ಹೋಗಿ ನೀವು ಡಾಕ್ಟ್ರಿಗೆ ತೋರ್ಸೋಕ್ಕಿಂತ ಮೊದಲು ಡ್ಯಾಂಡ್ರಫ್ ಇದೆ, ಡ್ಯಾಂಡ್ರಫ್ ಕ್ಲಿಯರ್ ಮಾಡ್ಕೊಳ್ಳೋದನ್ನ ನೋಡ್ಕೋಬೇಕು. ದೊಡ್ಡವರು ಅಷ್ಟೇ, ದೊಡ್ಡವರು ಸಹ ಕೈಗಳನ್ನ ಸ್ವಚ್ಛವಾಗಿ ತೊಳ್ಕೊಳ್ಳೋದು, ತುರಿಸ್ಕೊಂಬಿಟ್ಟು ತಲೆನ ಹಾಗೇ ಊಟ ಮಾಡೋದಾಗ್ಬೋದು. ಬೇರೆ ಊಟ ಮಾಡಲ್ಲ, ಜಸ್ಟ್ ನೀರು ಕುಡಿತೀವಿ ನಾವು ಅಂತ ಒಂದು ವಾಟರ್ ಬಾಟಲ್ ತೊಗೊಂಡು ನೀರು ಕುಡಿಯೋದು, ಹಣ್ಣು ತಿನ್ನೋದು, ಆ ಥರ ಎಲ್ಲ ಆ ಥರ ಮಾಡೋದ್ರಿಂದನೂ ಈ ಫಂಗಸ್ ಏನಿದೆ ಅಲ್ವಾ, ಅದು ನಮ್ಮ ಆಹಾರದೊಳಗೆ ಹೋಗ್ಬಿಟ್ಟು ನಮ್ಮ ಹೊಟ್ಟೆ ಒಳಗೆ ಸೇರಿಕೊಂಡು ಸೊ ಈ ಥರ ಸೈಡ್ ಎಫೆಕ್ಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದಕ್ಕೆ ಏನು ಹೇಳೋದು, ಡ್ಯಾಂಡ್ರಫಲ್ಲಿ ನಾನಾ ವಿಧವಾಗಿದೆ. ನಿಮಗೆ ಉದುರ್ತಾ ಇಲ್ಲ ನನಗೆ, ನೀವು ಜಾಹೀರಾತಲ್ಲಿ ನೋಡೋ ಥರ ಉದುರ್ತಾ ಇಲ್ಲ ನನಗೆ, ಡ್ಯಾಂಡ್ರಫೇ ಇಲ್ಲ ಅಂದ್ಬಿಡ್ತಾರೆ ಕೆಲವರು. ಬಟ್ ಇಲ್ಲ, ನೀವು ಕರೆಕ್ಟಾಗಿ ನೋಡಿಕೊಂಡಾಗ ಗೊತ್ತಾಗುತ್ತೆ ಡ್ಯಾಂಡ್ರಫ್ ಯಾವ ಥರ ಇದೆ. ಆಯಿಲಿ ಡ್ಯಾಂಡ್ರಫ್ ಇದ್ದರೆ ಉದುರಲ್ಲ, ಅದು ಹಾಗೇ ಮೆತ್ಕೊಂಡೇ ಇರುತ್ತೆ.
ಅವರು ಹಾಗೆ ಬಾಚ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆಯಿಲ್ ಯಾವಾಗ ರಿಮೂವ್ ಆಗಲ್ಲ, ಆಯಿಲ್ ಯಾವಾಗ ಸ್ಟಾಕ್ ಆಗ್ತಾ ಇರುತ್ತೆ ಹೇರಲ್ಲಿ, ಅವಾಗ ಏನಾಗುತ್ತೆ ಹಾಗೇ ಹೊಟ್ಟು ಬೆಳ್ಕೊಂಡು ಹೋಗುತ್ತೆ. ಆ ಹೊಟ್ಟು ಬೆಳ್ಕೊಂಡು ಹೋಗಿ ನೆಕ್ಸ್ಟ್ ಏನಾಗುತ್ತೆ, ಗಾಯ ಆಗುತ್ತೆ. ಈ ಗಾಯಗಳು ಕಾಣಿಸ್ಕೊಳ್ಳುತ್ತೆ. ಮತ್ತು ಕತ್ತತ್ರ ಎಲ್ಲನೂ ಫಂಗಸ್ ಟೈಪಲ್ಲಿ ಇದು ವೈಟ್ ಆಗಿ ಪ್ಯಾಚಸ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಿಂದ ಒಂದು ಫಂಗಸ್ ಬರೀ ಡ್ಯಾಂಡ್ರಫ್ ಬರೀ ನಮಗೆ ಈ ತಲೆಗಷ್ಟೇ ಅಲ್ಲ, ಅದು ಇಡೀ ಬಾಡಿಗೆ ಆವರಿಸ್ಕೊಂಡ್ಬಿಡುತ್ತೆ. ಅಂದರೆ ಮೇನ್ಲಿ ಹೇರ್ ಫಾಲ್ಗೂ ಕೂಡ ಇದೇ ಡ್ಯಾಂಡ್ರಫ್ ರೀಸನ್ ಅಂತ ಹೇಳ್ತಾರೆ, ಅದು ಹೇಗೆ? ಹೌದು, ಹೇಳಿದ್ನಲ್ಲ, ಅದು ಆರೈಕೆ ಕೊರತೆ ಬಂದ್ಬಿಡುತ್ತೆ. ಯಾವಾಗ ಕೂದಲಲ್ಲಿ ಫಂಗಸ್ ಈ ಥರ ಸೇರ್ಕೊಂಡ್ಬಿಡುತ್ತೋ ಕೂದಲು ಬೆಳೆಯೋಕ್ಕೆ ಅವಕಾಶನೇ ಸಿಗಲ್ಲ. ಇದೇ ಆಹಾರವನ್ನು ನಾವು ಏನು ಅದಕ್ಕೆ ಕೂದಲಿಗೆ ಅಂತ ತಲೆಗೆ ಅಂತ ಹಾಕೊಳ್ತೀವಿ, ಅದೆಲ್ಲ ಇದು ಹೊಟ್ಟೆಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ನೀವು ವಾಶ್ ಮಾಡಿದಾಗ ಮತ್ತೊಂದು ಹೊಸ ಹೊಟ್ಟೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಫಾಸ್ಟ್ ಆಗಿರುತ್ತೆ ಗ್ರೋತ್. ಎಷ್ಟು ಫಾಸ್ಟ್ ಅಂದರೆ, ನೀವು ಮಾರ್ನಿಂಗ್ ತಲೆ ಸ್ನಾನ ಮಾಡ್ಕೊಂಬಂದು ಮತ್ತು ಈವ್ನಿಂಗ್ ನೀವು ಆಫೀಸಿಂದ ಮನೆಗೆ ಹೋದ ತಕ್ಷಣವೇ ಹೊಟ್ಟು ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಓಕೆ. ಮತ್ತೆ ನೀವು ಮತ್ತೆ ಬಾಚಿದ್ರೆ ಮತ್ತೆ ಉದುರುತ್ತೆ ಅದು, ಆ ಥರ ಹೊಟ್ಟು ಡ್ರೈ ಆಗಿ. ಮತ್ತು ಆಯಿಲಿ ಇರೋರಿಗೆ ಹಾಗೆ ಮೆತ್ಕೊಂಡಿರುತ್ತೆ, ಆ ಬಾಚಣಿಕೆಲ್ಲ ಹಾಗೆ ಬರ್ತಾ ಇರುತ್ತೆ, ಹಾಗಿರುತ್ತೆ. ಅದೇ ಹೇಳಿದ್ಮೇಲೆ ಆರೈಕೆ ಕೊರತೆ ಆಗುತ್ತೆ. ಆಮೇಲೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಕೆಲವರು ಹುಷಾರಿರಲ್ಲ, ಏನಾದರೂ ವೈದ್ಯಕೀಯ ಇದಕ್ಕೆ ಒಳಪಟ್ಟಿದ್ರೆ ಅವರಿಗೆ ಬರುತ್ತೆ. ಮತ್ತು ಕಾಯಿಲೆಯಿಂದ ಎದ್ದವರು ಸಡನ್ನಾಗಿ ಇವಾಗ ಜ್ವರ ಬಂದು ಒಂದು ವಾರ ಈ ಥರ ಮಲಗಿರ್ತಾರೆ, ತಲೆ ಸ್ನಾನ ಮಾಡಿರಲ್ಲ, ಸಡನ್ನಾಗಿ ಅವರು ಎದ್ದಾಗ ಸೊ ಆವಾಗ ಹೊಟ್ಟು ಕಾಣಿಸ್ಕೋಬೋದು. ಸಡನ್ನಾಗಿ ಅವರು ಟ್ರೀಟ್ಮೆಂಟ್ ತೊಗೋಬೇಕು, ಏನು ಡ್ಯಾಂಡ್ರಫ್ಗೋಸ್ಕರ ಒಳ್ಳೆ ಶಾಂಪೂ ಯೂಸ್ ಮಾಡೋದು, ಕೈಗೆ ಸಿಕ್ಕಿರೋ ಶಾಂಪೂ ಎಲ್ಲ ಯೂಸ್ ಮಾಡೋದು. ಇವಾಗ ಅಂದರೆ ಅದೇ ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ಇವತ್ತು. ದಿನಕ್ಕೊಂದ್ರಂತೆ ಶ್ಯಾಂಪೂಸ್ ಬರ್ತಾ ಇದೆ, ಯಾವುದು ಒಳ್ಳೆಯದು, ಯಾವುದು ಕೂದಲಿಗೆ ಒಳ್ಳೇದು, ಚೆನ್ನಾಗಿ ಆರೈಕೆ ಕೊಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ನಾವಿವಾಗ ಒಂದು ಯಾವುದೇ ಕಂಪ್ನಿದಾಗಿರಲಿ ಒಂದು ಶ್ಯಾಂಪೂನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂದರೆ ಸೊ ಏನನ್ನು ನೋಡಿ ತೊಗೋಬೇಕಾಗುತ್ತೆ? ಅದನ್ನೇ ಹೇಳ್ತಿರೋದು, ನಿಮ್ಮದು ಹೇರ್ ಸ್ಟ್ರಕ್ಚರ್ ಆಗಿದೆ ನೋಡ್ಕೊಳ್ಳಿ ಅಂತ ಹೇಳ್ತಿರೋದು. ಆಯಿಲಿ ಹೇರ್ ಇದೆಯಾ ಅಥವಾ ಡ್ರೈ ಹೇರ್ ಇದೆಯಾ, ಯಾವ ಥರ ನನಗೆ ಸೂಟ್ ಆಗುತ್ತೆ. ನನಗೆ ಪ್ರಾಬ್ಲಮ್ ಇವಾಗ ಕಾಣಿಸ್ಕೊಂಡಿಲ್ಲ. ಕೆಲವ್ರಿಗೆ ಏನಾಗುತ್ತೆ, ಒಂದು ವಯಸ್ಸಿನವ್ರಿಗೂ ಕಾಣಿಸ್ಕೊಳ್ಳಲ್ಲ, ಒಂದು 20-21 ವರ್ಷದವರೆಗೂ ಕೆಲವು ಮಕ್ಕಳಲ್ಲಿ ಕಾಣಿಸ್ಕೊಳ್ಳಲ್ಲ. ಸೊ ಅರೆಯಕ್ಕೆ ಬಂದಾಗ ಒಂದು 22 ವರ್ಷದ ನಂತರ ಬಂದವ್ರಿಗೆ ಅವ್ರಿಗೆ ಅದೇ ವರ್ಕ್ ಪ್ರೆಷರ್ ಇವೆಲ್ಲ ಬರುತ್ತಲ್ವ, ಸೊ ಆವಾಗ ಏನಾಗುತ್ತೆ ಹೊಟ್ಟು ಕಾಣಿಸ್ಕೋಬೋದು. ಅದಕ್ಕೆ ನೀವು ಮೊದಲೇ ಪ್ರಿಕಾಷನರಿ ಆಗಿ ಇವರು ಕೇಳ್ಕೋಬೇಕು, ಯಾವ ಶಾಂಪು ಯೂಸ್ ಮಾಡಬೇಕು, ಯಾವ ಸೋಪ್ ಯೂಸ್ ಮಾಡಬೇಕು, ಅಥವಾ ಸೀಗೆಕಾಯಿ ನನಗೆ ಒಳ್ಳೇದಾ. ಕೆಲವ್ರಿಗೆ ಸೀಗೆಕಾಯಿ ನಿಮಗೆ ಬರಲ್ಲ. ಸೀಗೆಕಾಯಿ ಹಾಕಿದ್ರೆ ಏನು ಮಾಡ್ತಾರೆ, ಚೆನ್ನಾಗಿ ತೊಳೆಯಲ್ಲ ಉಜ್ಜಿ. ಇವಾಗ ಬಿಡಿ ರೆಡಿ ಪೌಡ್ರ್ ಬಂದಿದೆ. ಸೊ ರೆಡಿ ಪೌಡ್ರ್ ಅಲ್ಲ ನಾವು ಹೇಳೋದು, ಸೀಗೆಕಾಯಿನೇ ಪೌಡ್ರ್ ತಂದುಬಿಟ್ಟು ಹಚ್ಕೊಳ್ಳೋದು. ಕ್ಲೀನಾಗಿ ವಾಶ್ ಮಾಡಬೇಕು. ಕ್ಲೀನಾಗಿ ವಾಶ್ ಮಾಡದೇ ಇದ್ದಾಗ ಏನಾಗುತ್ತೆ, ಆ ಸೀಗೆಕಾಯಿ ಪೌಡ್ರೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ತಲೆಯಲ್ಲಿ. ಅದು ಮತ್ತೊಂದು ಸಮಸ್ಯೆಗೆ ಕಾರಣ ಆಗುತ್ತೆ. ನೀವು ನೀಟಾಗಿ ತೊಳೆದಿರಲ್ಲ ಅಲ್ವಾ, ಅಮ್ಮ ತಲೆ ತೊಳೆದಾಗೆ ತೊಳೆಯೋಕ್ಕಾಗಲ್ಲ. ಏನು ಮಾಡೋದು, ನೀರು ಹಾಕ್ಕೊಂಡು ಹಾಗೆ ಉಜ್ಕೊಂಬಂದ್ಬಿಟ್ಟೆ ನಾನು ಸೀಗೆಕಾಯಿನ ಯೂಸ್ ಮಾಡೋದು, ನನಗೆ ನೋಡಿ ಡ್ಯಾಂಡ್ರಫ್ ಇದೆ, ಕೂದಲು ಬೆಳೀತಾ ಇಲ್ಲ, ಸ್ಪ್ಲಿಟ್ ಎಂಡ್ ಇದೆ, ಹಿಂಗೆ ಏನೇನೋ ಹೇಳ್ತಾರೆ. ಬಟ್ ಯಾಕೆ ಅಂದರೆ ಅವರು ಕ್ಲೀನಾಗಿ ತೊಳ್ಕೊಂಡಿರಲ್ಲ. ಆ ಥರಕ್ಕೆ ಇದ್ದಾಗ ಏನಾಗುತ್ತೆ, ಕೂದಲು ಉದುರುತ್ತೆ. ಶಾಂಪು ಹಾಕಿದಾಗಲೂ ಅಷ್ಟೇ, ಶಾಂಪೂನ ಡೆಲ್ಯೂಟ್ ಮಾಡಿ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಡೈರೆಕ್ಟಾಗಿ ಶಾಂಪು ಹಾಕೋಕ್ಕಿಂತನೂ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಅದಕ್ಕೆ 2 ಪಟ್ಟು, ನೀವು ಒಂದು ಶಾಂಪು ತೊಗೊಂಡ್ರೆ 1 ಡ್ರಾಪ್ನಷ್ಟು ಶಾಂಪು ತೊಗೊಂಡ್ರೆ 2 ಡ್ರಾಪ್ನಷ್ಟು ನೀರು ಹಾಕೋಬೇಕು. ಡೆಲ್ಯೂಟ್ ಮಾಡಬೇಕು ಆ ಶಾಂಪೂನ. ಡೆಲ್ಯೂಟ್ ಮಾಡಿ ನೀವು ಬುರುಡೆಯಿಂದ ತಲೆಗೆ ಕೂದಲು ತುದಿವರೆಗೂ ಹಚ್ಚಬೇಕು ಶಾಂಪೂನ. ಯಾವಾಗಲೂ ಏನು ಮಾಡ್ತಾರೆ, ಶಾಂಪು ತಗೊಂಡ ತಕ್ಷಣ ನೆತ್ತಿಗೆ ಎತ್ತಿಕೊಂಡ್ಬಿಡೋದು, ನೆತ್ತಿಗೆ ಫಸ್ಟ್ ಹಾಕ್ಕೊಳ್ಳೋದು, ಬೇರೆ ಎಲ್ಲ ಹಾಕ್ಕೊಳ್ತಾರ ಎಲ್ಲೋ ಗೊತ್ತಿಲ್ಲ, ನೆತ್ತಿಗೆ ಹಾಕೊಂಡ್ಬಿಟ್ಟು ಹಾಕಿ ತೊಳ್ಕೊಂಬಿಡೋದು. ಅದಾಯ್ತಲ್ಲ, ಎಲ್ಲ ಕಡೆ ಬಿಡ್ತಲ್ವ ನೊರೆ ಎಲ್ಲ. ಸೊ ವಾಶ್ ಮಾಡ್ಕೊಂಬಿಟ್ಟೆ ನಂದು ಶಾಂಪು ಆಯಿತು, ನನಗೇನೂ ಆಗಲ್ಲ ಅಂತ. ಬಟ್ ಏನು ಮಾಡ್ತಾರೆ, ಅಲ್ಲೇ ಸ್ಟ್ರಾಂಗ್ ಬೀಳೋದು, ನೆತ್ತಿ ಮೇಲೆ ಬೀಳೋದ್ರಿಂದ ಏನಾಗುತ್ತೆ, ಅಲ್ಲಿ ನಿಮಗೆ ಫಂಗಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ, ಮತ್ತು ನಿಮಗೆ ಡ್ಯಾಂಡ್ರಫು ಜಾಸ್ತಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಮತ್ತು ಟ್ರೀಟ್ಮೆಂಟ್ಗೆ ಮತ್ತು ನೀವು ಬೇರೆ ಕಡೆ ಹೋದ್ರೆ ನೀವು ಯಾವ ಶಾಂಪು ಹಾಕಿದ್ರೆ ಅಷ್ಟೇ, ನೀವು ಯಾವ ಸೀಗೆಕಾಯಿ ಯೂಸ್ ಮಾಡಿದ್ರೆ ಅಷ್ಟೇ ಅಲ್ವಾ. ಅದಕ್ಕೆ ತಿಳ್ಕೊಂಡು ನಮ್ಮ ಹೇರ್ ಸ್ಟ್ರಕ್ಚರ್ ಹೆಂಗಿದೆ, ನಮ್ಮದು ಯಾವುದು ಶಾಂಪು ಹಾಕಿದರೆ ನನ್ನ ಕೂದಲು ತಡ್ಕೊಳ್ಳುತ್ತೆ, ನನಗೆ ಯಾವುದು ಡ್ಯಾಂಡ್ರಫ್ ಬರಲ್ಲ, ಬೇರೆ ಯಾವ ಪ್ರಾಬ್ಲಮ್ಸು ಬರಲ್ಲ ಅಂತ ನೋಡಿಕೊಂಡು ಶಾಂಪೂನ ಯೂಸ್ ಮಾಡಬೇಕು. ಕೈಗೆ ಸಿಕ್ಕಿದ್ದೆಲ್ಲ ಯೂಸ್ ಮಾಡಬೇಡಿ ಅಂತಲೇ ಹೇಳ್ತೀವಿ. ಓಕೆ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಈ ರೀತಿ ಹೇರ್ ಡ್ಯಾಂಡ್ರಫನ್ನು ಕಮ್ಮಿ ಮಾಡೋದಕ್ಕೆ ಕೆಲವೊಂದು ಪ್ಯಾಕ್ಸ್ಗಳು ಕೂಡ ಇದೆ. ಅದೆಲ್ಲ ಯಾವುದು ಅಂತ ತಿಳ್ಕೊಂಡು ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.